ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಮುನಿರತ್ನ. ನಾನು ಇಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಒಬ್ಬ ಸೀನಿಯರ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಈ ಒಂದು ನಮ್ಮ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕ್ಯಾನ್ಸರಿನ ಸ್ಟೇಜಸ್ ಏನು. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮಗೆ ಬಂದಾಗ ಕೇಳೋದು, ಡಾಕ್ಟರ್ ಯಾವ ಸ್ಟೇಜಲ್ಲಿದೆ ಪೇಷಂಟು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಟೇಜ್ ಅಂದರೆ ಏನು ಆ್ಯಂಡ್ ಆ ಸ್ಟೇಜಿಗೆ ತಕ್ಕಂಗೆ ಅಟ್ಲೀಸ್ಟ್ ಕಾಮನ್ ಕ್ಯಾನ್ಸರ್ಸ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೇವೆ ಆ್ಯಂಡ್ ಸ್ಟೇಜಸ್ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಏನು, ಭಯ ಪಡೋ ಅಂಥದ್ದು ಏನಾದರೂ ಇದೆನಾ. ಸೊ ಈ ಥರದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಒಂದು ಮಾಹಿತಿ ತಿಳ್ಕೊಳ್ಳೋಣ. ಸೊ ನಮ್ಮ ಕಂಟ್ರಿಯಲ್ಲಿ ಬಂದ್ಬಿಟ್ಟು ಕಾಮನೆಸ್ಟ್ ಕ್ಯಾನ್ಸರ್ಸ್ ಬಂದು ಬ್ರೆಸ್ಟ್ ಕ್ಯಾನ್ಸರು, ಸರ್ವಿಕ್ಸ್ ಕ್ಯಾನ್ಸರು ಹೆಂಗಸರಲ್ಲಿ, ಆ್ಯಂಡ್ ಲಂಗ್ ಕ್ಯಾನ್ಸರು, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸು, ಇದೆಲ್ಲ ಕಾಮನೆಸ್ಟ್ ಕ್ಯಾನ್ಸರ್ಸ್ ನಮಗೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ಕೊಳ್ಳಿ, ಸ್ತನದ ಕ್ಯಾನ್ಸರ್. ಸೊ ಸ್ತನದ ಕ್ಯಾನ್ಸರ್ದು ಸ್ಟೇಜಸ್ ಯಾವ ಥರ ಇರುತ್ತಂದರೆ, ನಾರ್ಮಲಾಗಿ ನಮಗೆ ಫಸ್ಟ್ ಸ್ಟೇಜ್ ಅಂದರೆ ಆ ಒಂದು ಜಾಗದಲ್ಲಿ ಇದ್ದರೆ ಮಾತ್ರ ಅದನ್ನು ಸ್ಟೇಜ್ 1 ಅಂತ ಕರಿತೇವೆ. ಸೊ ಈ ಸ್ಟೇಜ್ 1 ಕ್ಯಾನ್ಸರ್ಸ್ಗೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ, ಅದನ್ನು ಫಸ್ಟು ನಾವು ಸರ್ಜಿಕಲಿ ತೆಗಿಬೋದು, ಅಂದರೆ ತೆಗೆದುಬಿಡೋದು ಇಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಅದಕ್ಕೆ. ಸೊ ಅದರಲ್ಲಿ ಸರ್ಜರಿ ಬಿಕಮ್ಸ್ ದ ಫಸ್ಟ್ ಆಪ್ಷನ್ ನಮಗೆ ಟ್ರೀಟ್ಮೆಂಟ್ ವತಿಯಿಂದ ನೋಡಿದರೆ. ಸೊ ಸ್ಟೇಜ್ 2 ಅಂತ ಹೇಳಿದರೆ, ನಾರ್ಮಲ್ ಆಗಿ ಈ ಕ್ಯಾನ್ಸರ್ಸ್ ಸ್ಪ್ರೆಡ್ ಆಗೋದು ಯಾವುದಾದ್ರೂ ಒಂದು ಜಾಗದಲ್ಲಿ ಸ್ಟಾರ್ಟ್ ಆಯಿತು. ಇವಾಗ ಸ್ತನದ ಕ್ಯಾನ್ಸರ್ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಭಾಗದಲ್ಲಿ ಸ್ಟಾರ್ಟ್ ಆಗಿ ನಮ್ಮ ಆಕ್ಸಿಲಾ ಅಂತ ಹೇಳ್ತೀವಿ, ಕೈ ಕೆಳಭಾಗದಲ್ಲಿ, ಸೊ ಅಲ್ಲಿಗೆ ಲಿಂಫ್ ನೋಡ್ಸ್ಗೆ ಫಸ್ಟ್ ಸ್ಪ್ರೆಡ್ ಆಗುತ್ತೆ. ಸೊ ಆ ಒಂದು ಜಾಗಕ್ಕೆ ಸ್ಪ್ರೆಡ್ ಆದರೆ ನಾವು ಸ್ಟೇಜ್ 2 ಕ್ಯಾನ್ಸರ್ಸ್ ಆಗಿರ್ಬೋದು ಅನ್ನೋ ಒಂದು ಇದರಲ್ಲಿ ನೋಡ್ತೀವಿ. ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಸ್ಕ್ಯಾನ್ಸು ಇದೆಲ್ಲ ಮಾಡಿಬಿಟ್ಟು, ಸೊ ಆ ಥರ ಲೋಕಲ್ ಸ್ಪ್ರೆಡ್ ಇದ್ದರೆ ಒಂದು ಸ್ಟೇಜ್ 2 ಅಂದಾಜಾಗಿ. ಅಲ್ಲಿಂದ ಇನ್ನೂ ಸ್ವಲ್ಪ ಎಲ್ಲಿಗಾದರೂ ಹರಡ್ತು, ನಿಯರ್ ಬೈ ಇಲ್ಲ ಸ್ವಲ್ಪ ಡಿಸ್ಟೆಂಟ್ ಲಿಂಫ್ ನೋಡ್ಸಲ್ಲಿತ್ತು, ಇಲ್ಲ ಬೇರೆ ಕಡೆಗೆ ಏನಾದರೂ ಆ ಒಂದು ರೀಜನಲ್ಲಿ ಸ್ಪ್ರೆಡ್ ಆದರೆ ಒಂದು ಸ್ಟೇಜ್ 3 ಕ್ಯಾನ್ಸರ್ ಅಂತ ತಿಳ್ಕೊಬೋದು. ಬೇರೆ ಆರ್ಗನ್ಸ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಸ್ತನದ ಕ್ಯಾನ್ಸರ್ ಬೋನ್ಗೆ ಹರಡ್ತು, ಇಲ್ಲ ಲಂಗ್ಸ್ಗೆ, ಲಿವರ್ಗೆ, ಬ್ರೈನ್ಗೆ, ಈ ಥರ ಯಾವುದಾದ್ರೂ ಒಂದು ಬೇರೆ ಆರ್ಗನ್ಗೆ ಹೋದರೆ ಆವಾಗ ಸ್ಟೇಜ್ 4 ಆಗುತ್ತೆ. ಸೊ ಈ ಥರ ಜನರಲಿ ಯಾವುದೇ ಕ್ಯಾನ್ಸರ್ ತೊಗೊಂಡ್ರೂ ನಮಗೆ ಒಂದು 4 ಸ್ಟೇಜಸ್ ಇರುತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಬಂದು ಸ್ಟೇಜ್ ಅನುಸಾರ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಇವಾಗ ನಾನು ಹೇಳ್ದಂಗೆ ಸ್ತನದ ಕ್ಯಾನ್ಸರ್ಸಲ್ಲಿ ಸ್ಟೇಜ್ 2 ಆಯ್ತು ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡ್ತೀವಿ, ಅದಕ್ಕೆ ಇಂಜೆಕ್ಷನ್ಸು ಆ್ಯಂಡ್ ಆ ಒಂದು ಟೈಪ್ ಏನಿದೆ ಅದನ್ನು ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ಇಂಜೆಕ್ಷನ್ಸ್ ಹಾಕಿ ಆದಷ್ಟು ಸೈಜ್ನ ಕಡಿಮೆ ಮಾಡಿಕೊಂಡು, ಅದಾದ ನಂತರ ಸರ್ಜರಿ ಆ್ಯಂಡ್ ಕೆಲವೊಬ್ಬರಿಗೆ ರೇಡಿಯೇಷನು ಬೇಕಾಗುತ್ತೆ. ಸೊ ಆ ಥರದ ಕೇಸಸಲ್ಲಿ ರೇಡಿಯೇಷನು, ಇದೆಲ್ಲ ಜನರಲಿ ಒಂದು ಸ್ಟೇಜ್ 2 ಸ್ಟೇಜ್ 3 ಪೇಷಂಟ್ಸ್ಗೆ ಆ ಥರ ಮಾಡ್ತೇವೆ. ಆ್ಯಂಡ್ ಸ್ಟೇಜ್ 4 ಪೇಷಂಟ್ಸ್ಗೆ ಬಂದ್ಬಿಟ್ಟು ಸರ್ಜರಿ ರೇಡಿಯೇಷನ್ ಜನರಲಿ ಮಾಡೋದಕ್ಕೆ ಹೋಗಲ್ಲ, ಅನ್ಲೆಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ತುಂಬ ನೋವು ಆಗ್ತಾಯಿದೆ, ಇಲ್ಲ ಅಲ್ಸರ್ ಆಯಿತು, ಬ್ಲೀಡಿಂಗ್ ಆಯಿತು, ಈ ಥರದ್ದು ಸಂದರ್ಭದಲ್ಲಿ ಮಾತ್ರ ಲೋಕಲ್ ಟ್ರೀಟ್ಮೆಂಟ್ ಮಾಡ್ತೇವೆ. ಇಲ್ಲಾಂದರೆ ಇಟ್ ವಿಲ್ ಬಿ ಕೀಮೊಥೆರಪಿ ಆಗಿರ್ಬೋದು. ಆ್ಯಂಡ್ ನಾನು ಹೇಳ್ದಂಗೆ ಡಿಪೆಂಡಿಂಗ್ ಆನ್ ದ ಟೈಪ್, ಅದಕ್ಕೆ ಟಾರ್ಗೆಟೆಡ್ ಮೆಡಿಸಿನ್ಸ್ ಏನಾದರೂ ಅವೈಲೇಬಲ್ ಇದ್ದರೆ ಅದಕ್ಕೆ ತಕ್ಕಂಗೆ ಕೀಮೊಥೆರಪಿ ಜೊತೆಯಲ್ಲಿ ಆ ಟಾರ್ಗೆಟೆಡ್ ಮೆಡಿಸಿನ್ಸ್ನ ಆ್ಯಡ್ ಮಾಡಿಕೊಂಡು ಟ್ರೀಟ್ ಮಾಡ್ತೇವೆ. ಸೊ ಈ ಥರ ಈ ಬ್ರೆಸ್ಟ್ ಕ್ಯಾನ್ಸರ್ಸ್ದು ಬ್ರೀಫಾಗಿ ಸ್ಟೇಜ್ ವೈಸ್ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಸೊ ನಾರ್ಮಲಾಗಿ ಜನರದು ನೋಷನ್ನು, ಜನರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಈ ಒಂದು ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಆದರೆ ಟ್ರೀಟ್ ಆಗುತ್ತೆ, ಸ್ಟೇಜ್ 1 ಅಂದರೆ ಟ್ರೀಟ್ ಆಗೋಗುತ್ತೆ, ಸ್ಟೇಜ್ 2 ಅಂದರೆ ಆಗ್ಬೋದು, ಅದಕ್ಕೆ ಮೇಲೆ ಟ್ರೀಟೇ ಆಗೋಲ್ಲ, ಈ ಥರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಜನರದು. ಸೊ ಅವರು ಅದಕ್ಕೆ ಸ್ಟೇಜ್ ಅಂತ ಹೇಳಿದ ತಕ್ಷಣವೇ ಕೆಲವೊಬ್ಬರು ಭಯ ಬಿಡ್ತಾರೆ. ಸೊ ಆ ಥರ ಏನೂ ಇಲ್ಲ. ಮೆಜಾರಿಟಿ ಆಫ್ ದ ಕೇಸಸ್ ನಮಗೆ ಯಾವುದೇ ಸ್ಟೇಜ್ ಇದ್ದರೂ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು ನಾವು. ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಕ್ಯೂರು ಆಗೋಗುತ್ತೆ. ಆ್ಯಂಡ್ ಸ್ಟೇಜ್ 4 ಬಂದ್ಬಿಟ್ಟು, ಆ್ಯಂಡ್ ಇನ್ನೊಂದು ಏನಂದರೆ ಸ್ಟೇಜ್ 4 ಅಂದ ತಕ್ಷಣ ಇದು ಕ್ಯೂರೇ ಆಗಲ್ಲ ಅನ್ನೋ ಒಂದು ಇದರಲ್ಲಿರ್ತಾರೆ ಜನ. ಸೊ ಆ ಥರ ಅಲ್ಲ. ಆಲ್ ಸ್ಟೇಜ್ 4s ಆರ್ ನಾಟ್ ದ ಸೇಮ್. ಇವಾಗ ಯಾವುದಾದ್ರೂ ಒಂದು ಭಾಗ, ನಾನು ಸದ್ಯಕ್ಕೆ ಸ್ತನದ ಕ್ಯಾನ್ಸರ್ ಬಗ್ಗೆ ಹೇಳಿದೆ. ಇವಾಗ ಸ್ತನದ ಕ್ಯಾನ್ಸರು ಬೋನಿಗೆ ಹರಡಿದ್ರು ಸ್ಟೇಜ್ 4 ಅಂತಲೇ ಕರೆಯೋದು. ಇವಾಗ ಯಾರಿಗಾದ್ರೂ ಅನ್ಫಾರ್ಚುನೇಟ್ಲಿ ಬ್ರೈನಿಗೆ ಹೋಯ್ತು, ಇಲ್ಲ ಲಂಗ್ಸು, ಲಿವರು, ಈ ಜಾಗಗಳಿಗೆ ಹೋಗಿದ್ರು ಇಟ್ ವಿಲ್ ಬಿ ಕಾಲ್ಡ್ ಸ್ಟೇಜ್ 4. ಸೊ ಎಲ್ಲ ಸ್ಟೇಜ್ 4 ಒಂದೇ ಥರ ಬಿಹೇವ್ ಮಾಡಲ್ಲ. ಸೊ ಇವಾಗ ಕೆಲವೊಂದು ಸ್ಟೇಜ್ 4 ಮ್ಯಾಲಿಗ್ನೆನ್ಸೀಸ್ಗೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಬರೀ ಬೋನಲ್ಲಿತ್ತು ಅಂದರೆ ಅದನ್ನು ಚೆನ್ನಾಗಿ ಟ್ರೀಟ್ ಮಾಡ್ಕೋಬೋದು, ಈವನ್ ಕ್ಯೂರು ಆಗುತ್ತೆ ಅದು. ಸೊ ಆ ಥರ ಒಮ್ಮಿಗ್ಲೇ ಸ್ಟೇಜ್ 4 ಅಂದ ತಕ್ಷಣ ಹೋಪ್ ಬಿಡೋ ಹಾಗಿಲ್ಲ. ಆ್ಯಂಡ್ ಪ್ರತಿಯೊಂದು ಕ್ಯಾನ್ಸರ್ಗೂ ಇವಾಗ ಟ್ರೀಟ್ಮೆಂಟ್ ಆಲ್ಸೋ ಇಸ್ ನಾಟ್ ದ ಸೇಮ್.
ನಾವು ಕ್ಯಾನ್ಸರ್ದು ಟ್ರೀಟ್ಮೆಂಟ್ಗೆ ಮುಂಚೆ ಅದು ಯಾವ ಥರ ಕ್ಯಾನ್ಸರ್ ಅನ್ನೋದನ್ನು ನೋಡ್ತೇವೆ. ಸೊ ಇವಾಗ ಸ್ತನದ ಕ್ಯಾನ್ಸರ್ಸಲ್ಲೂ ಹಲವಾರು ಟೈಪ್ಸ್ ಇದೆ. ಸಿಮಿಲರ್ಲಿ ಲಂಗ್ ಕ್ಯಾನ್ಸರ್ ಆಗ್ಬೋದು, ಇಲ್ಲ ಬೇರೆ ಯಾವುದೇ ಕ್ಯಾನ್ಸರ್ ಆಗಿದ್ದರೂ ಅದರದ್ದೊಂದು ಮಾಲಿಕ್ಯುಲರ್ ಬಯಾಲಜಿ ಅಂತ ನೋಡ್ತೀವಿ. ಸೊ ಅದ್ರ ತಕ್ಕಂಗೆ ಕೀಮೊಥೆರಪಿ ಅಲ್ಲದೆ ಬೇರೆ ಮೆಡಿಸಿನ್ಸ್ ಆ್ಯಡ್ ಮಾಡ್ಕೋಬೋದು ನಾವು. ಟಾರ್ಗೆಟೆಡ್ ಮೆಡಿಸಿನ್ಸ್ ಆಗಿರ್ಬೋದು, ಇಲ್ಲ ಆ್ಯಂಟಿಬಾಡೀಸ್ ಆಗಿರಲಿ, ಈ ಥರದ್ದು ಯಾವುದಾದ್ರೂ ಮೆಡಿಸಿನ್ ಆ್ಯಡ್ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ಕೋತಾ ಹೋಗ್ಬೋದು. ಸೊ ಸ್ಟೇಜ್ ಅಂದರೆ ನಮಗೆ ಸ್ಟೇಜ್ ವಿಲ್ ಗೈಡ್ ಅವರ್ ಟ್ರೀಟ್ಮೆಂಟ್. ಸೊ ನಾನು ಹೇಳ್ದಂಗೆ ಅರ್ಲಿಯರ್ ಸ್ಟೇಜಸ್ ಇದ್ದರೆ ನಾವೂ ಅದಕ್ಕೆ ಸರ್ಜರಿ ಮಾಡ್ಬೋದಾಗುತ್ತೋ ಇಲ್ಲ ರೇಡಿಯೇಷನ್ ಮಾಡ್ಬೋದಾ, ಈ ಥರದ್ದೊಂದು ಡೆಸಿಷನ್ಸ್ಗೆ ಸ್ಟೇಜ್ ವಿಲ್ ಹೆಲ್ಪ್. ಅಷ್ಟೇ ಹೊರತು ಇಟ್ ಡಸಂಟ್ ಮೀನ್ ದಟ್ ಸ್ಟೇಜ್ ಜಾಸ್ತಿ ಆದಂಗೆ ಅವ್ರದ್ದು ಸರ್ವೈವಲ್ಲೇ ಇರಲ್ಲ, ಆ ಥರದ್ದು ಒಂದು ಭಯ ಬೇಡ. ಸೊ ಸ್ಟೇಜ್ ಇಸ್ ಮೇನ್ಲಿ ಟು ಡೈರೆಕ್ಟ್ ಅವರ್ ಟ್ರೀಟ್ಮೆಂಟ್ ಆ್ಯಂಡ್ ನಾವು ಚೂಸ್ ಮಾಡೋದಕ್ಕೂ ಯಾವ ಥರದ್ದು ಟ್ರೀಟ್ಮೆಂಟ್ ಬೇಕು, ಇಲ್ಲ ಸ್ಪೆಷಲಾಗಿ ಏನಾದರೂ ಟಾರ್ಗೆಟೆಡ್ ಮೆಡಿಸಿನ್ಸ್ ಬೇಕೋ ಬೇಡವೋ, ಈ ಥರದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಸ್ಟೇಜ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಟೇಜಸ್ ಏನಿದೆ ಇದನ್ನು ಯಾವ ಥರ ಕಂಡುಹಿಡಿಯೋದಂದರೆ, ಒಂದು ಬಂದ್ಬಿಟ್ಟು ಕ್ಲಿನಿಕಲ್ ಸ್ಟೇಜ್ ಅಂತ ಹೇಳ್ತೀವಿ. ಕ್ಲಿನಿಕಲ್ ಸ್ಟೇಜ್ ಬಂದ್ಬಿಟ್ಟು ನಾವು ಪೇಷಂಟ್ನ ನೋಡಿ ಆ ಒಂದು ಕಾಯಿಲೆದು ಸೈಜ್ ಏನಿದೆ, ಎಲ್ಲಿಗಾದರೂ ಹರಡಿದೆನೋ ಇಲ್ವೋ, ಇದನ್ನೆಲ್ಲ ನೋಡಿಕೊಂಡು ಒಂದು ಕ್ಲಿನಿಕಲ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ ನಾವು ಆ ಸ್ಟೇಜನ್ನ ಕನ್ಫರ್ಮ್ ಮಾಡಬೇಕು. ಸೊ ಅದು ಕನ್ಫರ್ಮ್ ಮಾಡೋದಕ್ಕೆ ಒಂದಿಷ್ಟು ಸ್ಕ್ಯಾನ್ಸ್ ಮಾಡ್ತೇವೆ. ಸೊ ನಮಗೆ ಈ ಆಂಕಾಲಜಿಯಲ್ಲಿ ಬಂದ್ಬಿಟ್ಟು ಪೆಟ್ ಸ್ಕ್ಯಾನ್ ಅನ್ನೋದು ಏನಿದೆ ಅದನ್ನು ವಿ ಡೂ ಇಟ್ ರೊಟೀನಾಗಿ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ಅದು ಏನಿದೆ ಅದರದ್ದು ಅಡ್ವಾಂಟೇಜ್ ಬಂದ್ಬಿಟ್ಟು ಹೆಡ್ ಟು ಟೋ ಸ್ಕ್ಯಾನ್ ಮಾಡುತ್ತೆ. ಆ್ಯಂಡ್ ಅದಲ್ಲದೆ ಈ ಟ್ಯೂಮರ್ ಅಂಶ ಎಲ್ಲಿದೆ, ಎಲ್ಲೆಲ್ಲಿ ಈ ಒಂದು ಕ್ಯಾನ್ಸರ್ ಅಣು ಇದೆ, ಅದರದ್ದು ಯಾವುದಾದ್ರೂ ಲೀಷನ್ಸು ಬೇರೆ ಕಡೆ ಏನಾದರೂ ಇದ್ದರೂ ಅದು ಹೈಲೈಟ್ ಆಗುತ್ತೆ. ಸೊ ಸಿ ಟಿ ಸ್ಕ್ಯಾನಲ್ಲಿ ಏನಂದರೆ ಸೈಜ್ ದೊಡ್ಡದಾಗಿದ್ದರೆ ಸಸ್ಪಿಷಿಯಸ್ ನಾಡ್ಯೂಲು ಇಲ್ಲ ಲಿಂಫ್ ನೋಡ್ ದೊಡ್ಡದಾಗಿದೆ, ಈ ಥರದ್ದೊಂದು ಗೊತ್ತಾಗುತ್ತೆ ಹೊರತು ಅದು ಹೈಲೈಟ್ ಆಗಲ್ಲ. ಸೊ ಪೆಟ್ ಸ್ಕ್ಯಾನಲ್ಲಿ ಅದೊಂದು ಅಡ್ವಾಂಟೇಜು. ಪೆಟ್ ಸ್ಕ್ಯಾನ್ ಮಾಡಿಸಿದ್ರೆ ಕ್ಲಿಯರಾಗಿ ಹೆಡ್ ಟು ಟು ಅಲ್ಲಿ ಒಂದೇ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅದಲ್ಲದೆ ಟ್ಯೂಮರ್ ಎಲ್ಲೆಲ್ಲಿದೆ ಅಲ್ಲಿ ಅದು ಹೈಲೈಟ್ ಮಾಡಿ ತೋರಿಸುತ್ತೆ ನಮಗೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಬಂದ್ಬಿಟ್ಟು ಆ್ಯಕ್ಟಿವಿಟಿ ಗೊತ್ತಾಗುತ್ತೆ. ಸೊ ಅದರಲ್ಲಿ ಒಂದು ಅಪ್ಟೇಕ್ ವ್ಯಾಲ್ಯೂ ಅಂತ ಕೊಡ್ತಾರೆ, ಒಂದು ನಂಬರ್ ಇರುತ್ತೆ. ಸೊ ಆ ನಂಬರ್ಗೆ ತಕ್ಕಂಗೆ ಈ ಟ್ಯೂಮರ್ ಸೆಲ್ದು ಆ್ಯಕ್ಟಿವಿಟಿ ಏನಿದೆ ಅದು ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಬಂದ್ಬಿಟ್ಟು ಒಂದು ಸರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಆ ಟ್ರೀಟ್ಮೆಂಟ್ದು ರೆಸ್ಪಾನ್ಸ್ ಯಾವ ಥರ ಇದೆ ಅಂತ ನೋಡೋದಕ್ಕೆ ಪುನಃ ಒಂದು ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಒಂದು 3 ಸೈಕಲ್ ಕೀಮೋ ಆಗಿರ್ಬೋದು, 4 ಸೈಕಲ್ ಕೀಮೋ ಆಗಿರ್ಬೋದು. ಸೊ ಒಂದು 3 ತಿಂಗಳು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಪುನಃ ಒಂದು ಸ್ಕ್ಯಾನ್ ಮಾಡಿದವಾಗ ನಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಆ ಅಪ್ಟೇಕ್ ವ್ಯಾಲ್ಯೂ ಏನಿದೆ ಅದು ಕಡಿಮೆ ಆಗಿರಬೇಕು. ಸೊ ಇಟ್ ಸೇಸ್ ದಟ್ ಆ ಒಂದು ಟ್ಯೂಮರ್ ಸೆಲ್ದ ಆ್ಯಕ್ಟಿವಿಟಿ ಏನಿದೆ ಅದು ಕಡಿಮೆ ಆಗಿದೆ ಅಂತ ಹೇಳುತ್ತೆ. ಅದಲ್ಲದೆ ಸ್ಟೇಜ್ ಎಷ್ಟು ಮಟ್ಟಿಗೆ ಆ ಸೈಜ್ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಇದೆಲ್ಲನೂ ಅದರಲ್ಲಿ ಆ ಒಂದು ಇನ್ಫಾರ್ಮೇಷನ್ ಚೆನ್ನಾಗಿ ಗೊತ್ತಾಗುತ್ತೆ ಪೆಟ್ ಸ್ಕ್ಯಾನ್ ಮಾಡೋದ್ರಿಂದ. ಸೊ ಕಾಮನ್ ಆಗಿ ಸ್ಕ್ಯಾನ್ ಮಾಡಿ ನಾವು ಸ್ಟೇಜಸ್ ಡಿಟರ್ಮಿನ್ ಮಾಡಬೇಕಂದ್ರೆ ವಿ ಪ್ರಿಫರ್ ಟು ಡೂ ಅ ಪೆಟ್ ಸ್ಕ್ಯಾನ್. ಬಟ್ ಎಲ್ಲ ಜಾಗದಲ್ಲೂ ಪೆಟ್ ಸ್ಕ್ಯಾನ್ ಅವೈಲಬಿಲಿಟಿ ಇರಲ್ಲ. ಸೊ ಆ ಥರದ್ದು ಒಂದು ಸಂದರ್ಭದಲ್ಲಿ ಈವನ್ ಸಿ ಟಿ ಸ್ಕ್ಯಾನ್ಸ್ ಆದರೂ ಸಾಕಾಗುತ್ತೆ. ಆ್ಯಂಡ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಕೆಲವೊಮ್ಮೆ ಈವನ್ ಎಕ್ಸ್ರೇ ಅಲ್ಟ್ರಾಸೌಂಡ್ ಮಾಡಿದ್ರೂ ಸಾಕು ನಮಗೆ ಗೊತ್ತಾಗೋದಕ್ಕೆ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ಒಂದು ಸ್ಟೇಜಿಂಗ್ ಮೊಡ್ಯಾಲಿಟೀಸ್ಗೆ ಈ ಸ್ಕ್ಯಾನ್ಸ್ ಯೂಸ್ ಮಾಡಿಬಿಟ್ಟು ಒಂದು ಸ್ಟೇಜ್ ಏನಿದೆ ಅಂತ ವಿ ಕಮ್ ಟು ಅ ಕನ್ಕ್ಲೂಷನ್. ಸೊ ಈ ಸ್ಟೇಜು ಇದೆಲ್ಲದಕ್ಕೂ ಮುಂಚೆ ಫಸ್ಟಾಗಿ ಗೊತ್ತಾಗೋದು ಪೇಷಂಟಿಗೇನೆ. ಸೊ ನಿಮಗೆ ಆ ಒಂದು ಅವೇರ್ನೆಸ್ ಇದ್ದರೆ, ಏನಾದರೂ ಒಂದು ಚಿಕ್ಕ ಚೇಂಜ್ ಬಂತು ನಿಮ್ಮ ಬಾಡಿಯಲ್ಲಿ, ಸ್ತನದಲ್ಲಿ ಒಂದು ಏನಾದರೂ ಗಡ್ಡೆ ಬಂತು, ಇಲ್ಲ ತುಂಬಾ ಬಿಳಿ ಬಟ್ಟೆ ಹೋಗ್ತಾ ಇದೆ, ಇಲ್ಲಾಂದರೆ ಹೊಟ್ಟೆ ಉಬ್ಬರ ಬರೋದು, ಈ ಥರದ್ದು ಏನಾದರೂ ಒಂದು ಅಬ್ನಾರ್ಮಲ್ ಸಿಂಪ್ಟಮ್, ನನಗೆ ಈ ಬಾಡಿಯಲ್ಲಿ ಏನೋ ಒಂದು ಚೇಂಜ್ ಥರ ಅನಿಸ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಬಂದರೆ ನಿಮಗೆ, ಆವಾಗ ನೀವು ಹೋಗ್ಬಿಟ್ಟು ಈ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡಿಸ್ಕೋಬೋದು. ಸೊ ನಾವು ಈ ಸ್ಟೇಜಸ್ಗೆ ಏನು ಟೆಸ್ಟ್ಗಳು ಮಾಡ್ತಾ ಇದ್ದೇವೆ ಅದೇ ಥರ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಡ್ರೆ ಸಾಕು. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸ್ರೇ ಮಾಡಿಸ್ಬೋದು, ಇಲ್ಲ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಆಗಿರಲಿ. ಆ್ಯಂಡ್ ಹೆಂಗಸರು ಒಂದು ಅಬೋವ್ 40 ಇಯರ್ಸ್ ಇದ್ದರೆ ಒಂದು ಮ್ಯಾಮೋಗ್ರಾಮ್ ಅಂದರೆ ಈ ಸ್ತನದ ಎಕ್ಸಾಮಿನೇಷನ್ ಮಾಡಿಸ್ಬೋದು. ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಏನಾದರೂ ಸಿಂಪ್ಟಮ್ ಗೊತ್ತಾದ ತಕ್ಷಣ ನೀವು ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಈಸಿಯಾಗಿ ಕಂಡು ಬರುತ್ತೆ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದ್ದರೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಏನೂ ಅಬ್ನಾರ್ಮ್ಯಾಲಿಟಿ ಇರೋದಿಲ್ಲ. ಸ್ಕ್ರೀನಿಂಗ್ ಟೆಸ್ಟು ನೀವು ಏನಾದರೂ ಸಿಂಪ್ಟಮ್ ಬಂದು ಹೋದರೆ 95% ಆಫ್ ದ ಟೈಮ್ಸ್ ಅಲ್ಲಿ ಏನೂ ತೊಂದರೆ ಇರೋದಿಲ್ಲ. ಅಲಾರ್ಮಿಂಗ್ ಆಗಿ ಕ್ಯಾನ್ಸರ್ ಥರದ್ದು ಏನೂ ಇರಲ್ಲ. ಬಟ್ ಅನ್ಫಾರ್ಚುನೇಟಾಗಿ ಏನಾದರೂ ಆ ಥರ ಕಂಡು ಬಂದರೂ
ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ವಿಲ್ ಬಿ ಅಟ್ ಅ ವೆರಿ ಅರ್ಲಿ ಸ್ಟೇಜ್. ನೀವಾಗಿ ಅರ್ಲಿಯೆಸ್ಟ್ ನಿಮ್ಗೆ ಸಿಂಪ್ಟಮ್ ಬಂದ ತಕ್ಷಣವೇ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಇಟ್ ವಿಲ್ ಬಿ ಅಟ್ ದ ಅರ್ಲಿಯೆಸ್ಟ್ ಸ್ಟೇಜ್. ಆ್ಯಂಡ್ ನಾನು ಹೇಳ್ದಂಗೆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸ್ ಆಗಿರಲಿ, ಸ್ಟೇಜ್ 1, 2 ಇವೆಲ್ಲದರಲ್ಲೂ ಟ್ರೀಟ್ಮೆಂಟ್ ಇಸ್ ವೆರಿ ಈಸಿ ನೌ ಡೇಸ್. ನಮ್ಗೆ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸಲ್ಲಿ ಕ್ಯೂರ್ ಆಗೋಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಆ ಒಂದು ಅವೇರ್ನೆಸ್ ಇರಬೇಕು ನಿಮ್ಮಲ್ಲಿ, ದಟ್ ಏನೇ ಒಂದು ಚೇಂಜ್ ಬಂತು, ಬಾಡಿಲಿ ಚೇಂಜ್ ಆಗಿರ್ಬೋದು, ಏನೇ ಒಂದು ಹುಷಾರಿಲ್ಲ ಅನ್ನೋ ಒಂದು ಫೀಲಿಂಗ್ ಬಂದರೂ ಫಾರ್ ಕ್ವೈಟ್ ಸಮ್ ಟೈಮ್, ಅಂದರೆ ತುಂಬ ದಿವಸದಿಂದ ಈ ಥರ ಇದೆ ನನಗೆ, ಆ ಒಂದು ಏನಾದರೂ ಫೀಲಿಂಗ್ ಇದ್ದು ನೀವು ಟೆಸ್ಟ್ ಮಾಡಿಸಿದ್ರೆ ದಟ್ ಅವೇರ್ನೆಸ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ ಇನಫ್. ಅರ್ಲಿಯೆಸ್ಟ್ ಇದರಲ್ಲಿ ಡಿಟೆಕ್ಟ್ ಆಗುತ್ತೆ, ಕ್ಯೂರು ಮಾಡ್ಬೋದು. ಸೊ ಜನರಲ್ಲಿ ಆ ಒಂದು ಅವೇರ್ನೆಸ್ ಬೇಕು. ಸೊ ಈ ಸ್ಟೇಜಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂಚೂರು ಮಾಹಿತಿ ತಲುಪಿದೆ ಅನ್ಕೋತೇನೆ. ಸೊ ಒಂದು ಅವೇರ್ನೆಸ್ ಇರಲಿ ಜನರಿಗೆ. ಆ್ಯಂಡ್ ಸ್ಟೇಜ್ ಅಂದ ತಕ್ಷಣವೇ ಆ ಒಂದು ಭಯ ಬೇಡ. ಇಟ್ ಈಸ್ ಮೇನ್ಲಿ ಟು ಗೈಡ್ ಅವರ್ ಟ್ರೀಟ್ಮೆಂಟ್. ನಮಗೆ ಯಾವ ಥರ ಟ್ರೀಟ್ ಮಾಡ್ಕೋಬೇಕು ಪೇಷಂಟ್ನ ಅನ್ನೋದಕ್ಕೆ ಮಾತ್ರ ಈ ಸ್ಟೇಜಸ್ಸು ಈ ಥರದ್ದೆಲ್ಲ ಕ್ಯಾಟಗರಿ ಮಾಡೋದು. ಒಬ್ಬರನ್ನ ಭಯಪಡಿಸ್ಬೇಕೋ ಇಲ್ಲ ಪೇಷಂಟ್ ತೀರಾ ಹೋಗ್ಬಿಟ್ಬಿಡ್ಬೇಕು ಆ ಒಂದು ಕಾರಣದಿಂದ ಸ್ಟೇಜಸ್ ಅಲ್ಲ. ಇಟ್ ಈಸ್ ಮೇನ್ಲಿ ಜಸ್ಟ್ ಟು ಡೈರೆಕ್ಟ್ ಅವರ್ ಟ್ರೀಟ್ಮೆಂಟ್ ಅಷ್ಟೇ. ಸೊ ಈ ಒಂದು ವಿಡಿಯೋಯಿಂದ ಒಂದಿಷ್ಟು ಮಾಹಿತಿ ತಲುಪಿದೆ ಅನ್ಕೋತೀನಿ. ಸೊ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.